ನೋಡು, ಇದ್ರ ಹೆಸರು ಅಶೋಕ ಅಂತ. ಹಾಂ. ಅಶೋಕ ಅಂದರೆ ಏನರ್ಥ? ಅಶೋಕ ಜೋರಾಗಿ ಹೇಳಿ, ಮಾತಾಡು. ಶೋಕ ಅಂದ್ರೇನು? ಶೋಕ ಅಂದರೆ ಮೌನ ಅಲ್ಲ, ಇದು ದುಃಖ. ದುಃಖ. ಹಾಂ, ಶೋಕ ಆಯಿತಾ. ಶೋಕ ಟ್ರೀಗೂ ಅಶೋಕ ಟ್ರೀಗೂ ಸಖತ್ ಕನ್ಫ್ಯೂಷನ್ ಆಗೋಗಿದೆ. ಜನ ಎಲ್ಲ ಶೋಕ ಅಂತ ಒಂದು ಮರ ಇದೆ, ಅದನ್ನು ನೋಡಿದ್ರೆ ಒಂಥರ ಅನ್ಲಕ್ಕಿ ಅದು. ಅದನ್ನು ಹೋಗಿ ಜನ ಅಶೋಕ ಅಶೋಕ ಅಂತ ಮಾಡಿಬಿಟ್ಟಿದ್ದಾರೆ ಈಗ. ಇದು ನಿಜವಾದ ಅಶೋಕ, ಗೊತ್ತಾಯ್ತಾ? ಕೆಂಪು ಹೂವು, ಒಳ್ಳೆ ಪರಿಮಳ, ಮತ್ತು ಇದ್ರದ್ದು ಹೆಂಗಸರು ಪ್ರಾಬ್ಲಮಿಗೆಲ್ಲ ಅಶೋಕ ರಿಷ್ಟ ಅಂತೆಲ್ಲ ಮಾಡ್ತಾರೆ ಆಯುರ್ವೇದದಲ್ಲೆಲ್ಲ. ಸೊ ಈ ಅಶೋಕ ಟ್ರೀಗೆ ಕೆಂಪು ಹೂವು ಬರುತ್ತೆ. ಅದು ರಾಮಾಯಣದಲ್ಲಿ ಅಶೋಕ ವನ ಅಂತ ರಾವಣ ಇವನು ಸೀತೆ ಕಿಡ್ನ್ಯಾಪ್ ಮಾಡಿದಾಗ ಕರ್ಕೊಂಡೋಗಿ ಅಲ್ಲಿ ಅಶೋಕ ವನದಲ್ಲಿ ಬಿಟ್ಟಿರ್ತಾನೆ, ಗೊತ್ತಾಯ್ತಾ? ಸೊ ಇದು ಅಶೋಕ ಮರ, ಇದು ಅಶೋಕ ಮರದ್ದು ಹೂವು. ಇದು ಮನೆ ಪಕ್ಕ ನೆಟ್ಟರೆ ಮನೆಯಲ್ಲಿರೋ ಹೆಂಗಸರಿಗೆ ತುಂಬ ಒಳ್ಳೆಯದು. ಅವರಿಗೆ ಆ ಪೀರಿಯಡ್ಸು, ಡೆಲಿವರಿ ಪ್ರಾಬ್ಲಮ್ಮು, ಬ್ಲೀಡಿಂಗು, ಅದು ಇದು ಏನೋ ಹೆಂಗಸರ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆಲ್ಲ ಇದರಿಂದ ಔಷಧಿ ರೆಡಿ ಮಾಡ್ತಾರೆ ಪಂಡಿತರು. ಇದ್ರ ಚಕ್ಕೆ, ಹೂವು ಎಲ್ಲ ಇಂಪಾರ್ಟೆಂಟ್ ಆಯುರ್ವೇದಿಕ್ ಮೆಡಿಸಿನ್ನು, ಆಯಿತಾ? ಇದನ್ನು ಹೆಂಗಸರಿರೋ ಮನೆಯಲ್ಲಿ ನೆಡಬೇಕು, ಮನೆ ಮುಂದೆಲ್ಲ. ನಿಂಗೂ ಕೊಟ್ಟಿದ್ದೀನಿ, ಹಾಂ, ನಿಮ್ಮ ಮನೆ ಮುಂದೆ ನಡು ಅಂತ. ಸೊ ದಿಸ್ ಈಸ್ ಅಶೋಕ ಟ್ರೀ. ಅಶೋಕ ಅಂದರೆ ದುಃಖದ್ದು ಆಪೋಸಿಟ್ಟು ಖುಷಿ. ಹಾಂ, ಅಶೋಕ ಟ್ರೀ. ಈಗ ಆ ಅಶೋಕ ಮರ ತೋರಿಸ್ತೀನಿ. ಎಲ್ಲರೂ ಅದನ್ನು ನೋಡಿ ಅಶೋಕ ಅಶೋಕ ಅಂದ್ಕೊಂಡಿದ್ದಾರೆ. ಎಕ್ಸಾಕ್ಟ್ ಆಪೋಸಿಟ್ಟು, ಗೊತ್ತಾಯ್ತಾ? ಇಲ್ಲ, ಅದು ಹೂ ಬಿಟ್ಟಿದೆ, ಹೋಗಿ ನೋಡ್ಬೇಡ ಬಾ. ಇದಿದೆಯಲ್ಲ ಶೋಕ ಟ್ರೀ ಅಂದರೆ ಪಾಲಿಯಾಲ್ಥಿಯಾ ಲಾಂಜಿಫೋಲಿಯಾ ಅಂತ. ಅದು ಒಂದು ನೆಟ್ಟಿಗೆ ಒಂಥರ ವಿಚಿತ್ರವಾಗಿ ಶೇಪ್ ಇದೆ. ಅದಕ್ಕೆ ತುಂಬ ಪಾಪ್ಯುಲರ್. ನೀನು ಯಾವ ನರ್ಸರಿಗೆ ಬೇಕಿರೋ ಹೋಗಿ ಅಶೋಕ ಬೇಕು ಅಂತ ಕೇಳು, ಪಾಲಿಯಾಲ್ಥಿಯಾ ಲಾಂಜಿಫೋಲಿಯಾ ಅಂತ ಅದರ ಹೆಸರು. ಅದನ್ನು ತೋರಿಸ್ತಾರೆ. ನಿಜವಾದ ಅಶೋಕ ಕೆಂಪು ಹೂ ಬಿಡೋ ಮರ, ತುಂಬ ಶ್ರೇಷ್ಠವಾದ ಮರ, ಮತ್ತು ಹೆಂಗಸರಿರೋ ಮನೆಗಳಿಗೆ ಇಂಪಾರ್ಟೆಂಟು. ಶೋಕ ಟ್ರೀ, ಆ ಪಾಲಿಯಾಲ್ಥಿಯಾ ಲಾಂಜಿಫೋಲಿಯಾ ಇದೆಯಲ್ಲ, ಅದು ಇವ್ರನ್ನ ಹುಗಿತಾರಲ್ಲ ಕ್ರಿಶ್ಚಿಯನ್ನು, ಸಿಮೆಟ್ರಿ ಅಂತ ಮಾಡ್ತಾರೆ. ಇಲ್ಲಿ ಬೆಂಗಳೂರು ಕಂಟೋನ್ಮೆಂಟಲ್ಲೆಲ್ಲ ಇದೆ ಅದು. ಅಂತ ಅಲ್ಲಿ ಸೈಡಲ್ಲಿ ನೆಡ್ತಾರೆ ಅದನ್ನ, ಏಕೆಂದರೆ ಅದೊಂದು ದುಃಖದ ಮರ ಅಂತ. ಗಾಟ್ ಇಟ್? ಶೋಕ ಅಶೋಕ ಕನ್ಫ್ಯೂಷನ್ ಆಗಿಬಿಟ್ಟು ನಮ್ಮವರೆಲ್ಲ ಮುಟ್ಟಾಳರಾಗಿ ಅದನ್ನು ಆ ಶೋಕ ಮರ ತೊಗೊಂಡೋಗಿ ಅಶೋಕ ಅಂತ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಶೋಕ ಮರ, ನಿಜವಾದ ಅಶೋಕ ಮರ ತೋರಿಸ್ದೆ, ಕೆಂಪು ಹೂವಿಂದು. ಈ ಶೋಕ ಟ್ರೀ ತೋರಿಸ್ತಿತ್ತು ಈಗ ನೋಡು. ಈ ಮರ, ಇದು ಎಲ್ಲರೂ ಅಶೋಕ ಅಂತ ತಿಳ್ಕೊಂಡಿರೋದು. ನೀನು ಯಾವ ನರ್ಸರಿಗೆ ಬೇಕಿರೋಗಿ ಅಶೋಕ ಮರ ಬೇಕು ಅಥವಾ ಅಶೋಕ ಸಸಿ ಬೇಕು ಅಂತ ಹೇಳಿದ್ರೆ ಇದನ್ನು ಕೊಡ್ತಾರೆ. ಗಾಟ್ ಇಟ್? ಡೌನ್ವರ್ಡ್ ಹಿಂಗೆ ಸ್ಲೋಪ್ ಎಲ್ಲ ಬೀಳ್ತಾ ಇರೋದು ನೋಡಿ, ಎಲೆಗಳೆಲ್ಲ ಹಿಂಗೆ ಜೋತಾಡ್ತಾವೆ ಕೆಳಗೆ, ಒಂಥರ ದುಃಖ ಆದಾಗ ಹಿಂಗೆ ಡೌನ್ ಆಗುತ್ತಲ್ಲ ತಲೆ, ಆ ಥರ. ಆಮೇಲೆ ಸೆಕೆಂಡ್ ಇದ್ರದ್ದು ಹೂವು ಆಗಿದೆ. ಹಾಂ, ಇಲ್ಲ ಇದೆಯಲ್ಲ, ಸ್ಮೆಲ್ ಇದೆಯಾ ನೋಡು. ಸೊ ಇದು ಶೋಕ ಟ್ರೀ, ಶೋಕ ಮರ, ಆಯಿತಾ? ಶೋಕ ಅಂದರೆ ದುಃಖ, ಏನಿಲ್ಲ, ಸ್ಮೆಲ್ಲು ಇಲ್ಲ, ನೋಡೋಕ್ಕೂ ಒಂಥರ ಹಿಂಗೆ ತಲೆ ತೆಗೆಸ್ಕೊಂಡಿದ್ದಂಗಿದೆ, ಬೇಜಾರು ಮಾಡ್ಕೊಂಡು ತಲೆ ತೆಗೆಸ್ಕೊಂಡಂಗೆ ಶೇಪು ಎಲ್ಲ ಡೌನು. ಇದು ಎಲೆಗಳೆಲ್ಲ ಹಿಂಗೆ ರೆಂಬೆ ಎಲ್ಲ. ಸೊ ಇದು ಶೋಕ. ಬೊಟಾನಿಕಲ್ ಹೆಸರು ಪಾಲಿಯಾಲ್ಥಿಯಾ ಲಾಂಜಿಫೋಲಿಯಾ. ಅನ್ಹ್ಯಾಪಿ ಟ್ರೀ, ಆಯಿತಾ? ದುಃಖದ್ದು ಮರ ಅಂತ ಹೇಳ್ಬೋದು. ಇದನ್ನು ತಗೊಂಡೋಗಿ ಜನ ಅಶೋಕ ಅಂತ ನಡ್ತಾ ಇದ್ದಾರೆ. ಎಂಥ ತಮಾಷೆ ನೋಡಿ. ನಮ್ಮ ಜನರಿಗೆ ಎಷ್ಟು ಕನೆಕ್ಷನ್ ತಪ್ಪೋಗಿದೆ ನಮ್ಮ ಹಿಂದಿನವ್ರದ್ದು ನಡತೆಗಳು ಮತ್ತು ಮರಗಳು ಗಿಡಗಳು ಅಂದರೆ.
ಒಂದು ಅಭಿಷೇಕನಾಗಿರೋ ಇಂಥ ಒಂದು ಯಾವುದೋ ಪಾಲಿಯಾಲ್ತಿಯ ಲಾಂಜಿಫೋಲಿಯಾ ತೊಗೊಂಡಾಗ ಅಶೋಕ ಅಂತ ಎಲ್ಲ ಕಡೆ ಯೂಸ್ ಮಾಡ್ತಾಯಿದ್ದಾರೆ ಆಲ್ ಓವರ್ ಇಂಡಿಯಾ. ಯಾವ ನರ್ಸರಿಯಲ್ಲಿ ಬೇಕಿದ್ದು ಕೇಳೋ ಅಶೋಕ ಟ್ರೀ ಇದನ್ನೇ ತೋರಿಸೋದು. ನಿಜವಾದ ಅಶೋಕ ನೋಡ್ದಿಯಲ್ಲ, ಬ್ಯೂಟಿಫುಲ್ ಟ್ರೀ, ಒಳ್ಳೆ ಪರಿಮಳದ್ದು ಹೂವು, ರೆಂಬೆಗೂ ಹೂವು, ಒಂದೂವರೆ ತಿಂಗಳು ಬಣ್ಣ ಕೆಂಪು ಬಣ್ಣದ್ದು ಬ್ಯೂಟಿಫುಲ್ ಹೂವು, ಅದ್ರದ್ದು ಪ್ರತಿಯೊಂದು ಭಾಗ ಕೂಡ ಹರ್ಬಲ್ಲು. ಇದು ಅಂಥ ದೊಡ್ಡ ಉಪಯೋಗ ಏನೂ ಇಲ್ಲ ಇದಕ್ಕೆ. ಧೂಳು ಸ್ವಲ್ಪ ತಡೆಯುತ್ತೆ ಬೇಕಿದ್ದರೆ ಮನೆ ಮುಂದೆ ಹಾಕ್ಕೊಂಡ್ರೆ ಅಷ್ಟೇ, ಅದೊಂದೇ ಉಪಯೋಗ. ಸೊ ಇದು ಶೋಕ ಮರ, ಅಶೋಕ ಮರ ಅಲ್ಲ. ಆಮೇಲೆ ಮನೆ ಮುಂದೆ ಇದನ್ನ ನಟ್ಕೊಂಡ್ರೆ ಒಳ್ಳೆಯದಲ್ಲ ಇದು ಆ್ಯಕ್ಚುಲಿ ನಮ್ಮ ಹಿಂದೂಗಳಿಗೆ. ವೆರಾಸ್ ಅಶೋಕ ಮರ ನಟ್ಕೊಂಡ್ರೆ ಹೆಂಗಸರಿಗೆ ಮನೆ ಇರೋರಿಗೆಲ್ಲ ಒಂದು ಹರ್ಬಲ್ಲು, ಸೆಕೆಂಡು ಒಂದು ಈ ತುಳಸಿ ಗಿಲ್ಸಿ ಎಲ್ಲ ತುಳಸಿ ಬಿಲ್ವ ಎಲ್ಲ ಇದೆಯಲ್ಲ, ಆ ಥರ ಒಂದು ಶ್ರೇಷ್ಠವಾದ ಮರ ಅದು. ಸೊ ಇವತ್ತು ಅಶೋಕ ಆ್ಯಂಡ್ ಶೋಕ ವ್ಯತ್ಯಾಸ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ.